Hello friends, welcome back to Sana Umesh YouTube vlog. ಏನಪ್ಪ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಮೇಕಪ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋ ಮೂಲಕ ತೋರಿಸಿದ್ದೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದಂತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ಐಬ್ರೋನ ಫಿಲ್ ಮಾಡ್ಕೊಳ್ಳೋಣ. ಕರೆಕ್ಟ್ ಶೇಪ್ಗೆ ಐಬ್ರೋನ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟು ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೊತೀನಿ. ಸಾರಿ, ಪ್ರೈಮರ್ ವಿಡಿಯೋ ಅಪ್ಲಿಕೇಶನ್ದು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಸೊ ಇವಾಗ ನೆಕ್ಸ್ಟು ನನಗೆ ಲೈಟಾಗಿ ಡಾರ್ಕ್ ಸರ್ಕಲ್ಸ್ ಇದೆ. ಸೊ ಆರೆಂಜ್ ಕಲರ್ ಕರೆಕ್ಟರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಡಾರ್ಕ್ ಸ್ಪಾಟ್ ಎಲ್ಲೆಲ್ಲಿದೆ ಅಲ್ಲಿ ಆರೆಂಜ್ ಕಲೆಕ್ಟರ್ನ ಅಪ್ಲೈ ಮಾಡಿ ಬ್ಯೂಟಿ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟು ಆರೆಂಜ್ ಕರೆಕ್ಟರ್ ಮೇಲೆ ನ್ಯೂಟ್ರಿಲೈಸರ್ ಕಲರ್, ಡಾರ್ಕರ್ ಕಲರ್ನ ತೊಗೊಂಡು ಎಲ್ಲಿ ಆರೆಂಜ್ ಕಲರ್ನ ಅಪ್ಲೈ ಮಾಡಿದ್ದೀವಿ ಅಲ್ಲೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟು ನಮ್ಮದು ಬೇಸ್ ಕಲರ್ ಏನಿದೆ ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಲೈಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ, ಜಾಸ್ತಿ ಫೋರ್ಸಾಗಿ ಬ್ಲೆಂಡ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಪ್ರಾಡಕ್ಟ್ ರಿಮೂವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಫುಲ್ ಫೇಸ್ ಎಲ್ಲ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ನಾವು ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ತೀವೋ ಅಷ್ಟೇ ಚೆನ್ನಾಗಿ ಮೇಕಪ್ಪು ಸೆಟ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದು ನಾನು ಫೌಂಡೇಶನ್ ಡಾಸ್ಲರ್ದು ಯೂಸ್ ಮಾಡ್ತಾಯಿದ್ದೀನಿ. ಸೊ ನೋಡಿ ನೀವೇ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಫೌಂಡೇಶನ್ ಅನ್ನೋದು. ಫುಲ್ ಫೇಸ್ಗೆ ಅಪ್ಲೈ ಮಾಡಿ. ನಿಮಗೆ ಡೌಟ್ ಇರುತ್ತೆ ಬ್ಲೆಂಡರು ವೆಟ್ ಇರುತ್ತಾ ಡ್ರೈ ಇರುತ್ತಾ ಅಂತ. ಸೊ ವೆಟ್ ಇರುತ್ತೆ, ಅದನ್ನು ನೀರು ಇರ್ದಿರೋ ಥರ ಟಿಶ್ಯೂಲಿ ಡ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಕಾಂಟೋರಿಂದ ಚೀಕು, ಜಾ ಲೈನು ಮತ್ತು ಫೋರ್ ಹೆಡ್ನ ಶೇಪ್ ಕೊಟ್ಕೊಳ್ಳೋಣ. ಹಾಗೆ ನೋಸ್ ಕೂಡ ಶೇಪ್ ಮಾಡ್ಕೊಳ್ಳಿ, ಬ್ಲೆಂಡ್ ಮಾಡ್ಕೊಳ್ಳಿ. ಹಾಗೆ ಲೈಟಾಗಿ ಬ್ಲಷ್ನ ಅಪ್ಲೈ ಮಾಡ್ಕೊತೀನಿ ಲಿಪ್ಸ್ಟಿಕ್ಕಿಂದ, ಅದನ್ನು ಕೂಡ ಬ್ಲೆಂಡ್ ಮಾಡ್ಕೊತೀನಿ. ನೆಕ್ಸ್ಟ್ ಸ್ಟೆಪ್ ಫುಲ್ ಫೇಸಿಗೆ ಸೆಟ್ಟಿಂಗ್ ಪೌಡ್ರನ್ನ ಅಪ್ಲೈ ಮಾಡ್ಕೊತೀನಿ ಪಫಿಂದ. ಸೊ ನೀಟಾಗಿ ಫಸ್ಟು ಬ್ಲೆಂಡ್ ಮಾಡ್ಕೊಳ್ಳಿ. ಬ್ಲೆಂಡ್ ಆಗಿರೋದು ಸ್ಕಿಪ್ ಆಗಿಬಿಟ್ಟಿದೆ. ಲೈಟಾಗಿ ಅಪ್ಲೈ ಮಾಡ್ಕೊಳ್ಳಿ ಫುಲ್ ಫೇಸ್ಗೆ. ಅದಾದಮೇಲೆ ಪೌಡರ್ ಬ್ಲಷ್ನ ಅಪ್ಲೈ ಮಾಡ್ಕೊತೀನಿ ಚೀಕ್ ಏರಿಯಾಗೆ. ನೆಕ್ಸ್ಟ್ ಪಾರ್ಟ್ ಬಂದು ಹೈಲೈಟರು. ಸೊ ನಾನು 2 ಹೈಲೈಟರ್ನ ಮಿಕ್ಸ್ ಮಾಡಿ ನನ್ನ ಫೇಸ್ಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೋಡಿ ನೀವೇ ಹೇಗೆ ಕಾಣಿಸ್ತಿದೆ ಹೈಲೈಟರ್ ಹಾಕೋದ್ಮೇಲೆ ಗ್ಲಾಸಿಯಾಗಿ. ಲಾಸ್ಟಿಗೆ ಫಿಕ್ಸಿಂಗ್ ಸ್ಪ್ರೇ ಹಾಕ್ಕೊಂಡು ಫುಲ್ ಮೇಕಪ್ನ ಫಿಕ್ಸ್ ಮಾಡ್ಕೊತಿದ್ದೀನಿ. ನಾನು ಹೈ ಮೇಕಪ್ನ ಲಾಸ್ಟಿಗೆ ಇಟ್ಟಿದ್ದೆ. ಫೇರ್ ಕನ್ಸಿಲರ್ನ ತೊಗೊಂಡು ಹೈ ಶೇಪ್ ತೊಗೊತಾ ಇದ್ದೀನಿ. ಹಾಗೆ ಬ್ಲೆಂಡ್ ಮಾಡ್ಕೊಳ್ಳಿ. ಹೈಗೆ ನಾವು ಫಸ್ಟು ಕ್ರೀಸ್ ಲೈನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ ಬನ್ನಿ. ನಾನು ಸ್ಮೋಕಿ ಹೈ ಮೇಕಪ್ನ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಆರೆಂಜ್ ಕಲರ್ ಆ್ಯಂಡ್ ಲೈಟ್ ಬ್ರೌನಿಂದ ಕ್ರೀಸ್ ಲೈನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಕಾಜಲ್ನ ತೊಗೊಂಡು ಮಿಡ್ ಏರಿಯಾಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಬ್ಲ್ಯಾಕ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಹಾಗೆ ಬ್ಲ್ಯಾಕ್ ಐ ಶ್ಯಾಡೋ ಕಲರ್ನ ತೊಗೊಂಡು ಚೆನ್ನಾಗಿ ಮರ್ಜ್ ಮಾಡ್ಕೊತಾ ಇದ್ದೀನಿ 2 ಕಡೆ. ನೆಕ್ಸ್ಟ್ ಪಾರ್ಟ್ ಬಂದು ನನ್ನ ಫೇವ್ರೆಟ್ ಪಾರ್ಟ್ ಅಂದರೆ ಐನೈಲರು ಮತ್ತು ಲಿಪ್ಸ್ಟಿಕ್ಕು. ಸೊ ಅದಿಲ್ಲ ಅಂದರೆ ಮೇಕಪ್ ಕಂಪ್ಲೀಟ್ ಅನ್ಸೋದೇ ಇಲ್ಲ. ನೀಟಾಗಿ ಐನೈಲರ್ನ ಹಚ್ಕೊಳ್ಳಿ. ನೆಕ್ಸ್ಟ್ ಪಾರ್ಟು ಕಾಜಲ್ಲು. ನೀಟಾಗಿ ಕಾಜಲ್ನ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಿಪ್ಸ್ಟಿಕ್ ಪಾರ್ಟ್. ಮೈ ಫೇವ್ರೆಟ್ ಪಾರ್ಟ್ ಅಂದರೆ ಲಿಪ್ಸ್ಟಿಕ್ಕು. ಸೊ ಲಾಸ್ಟ್ ಎಂಡಿಗೆ ಲಿಪ್ಸ್ಟಿಕ್ ಇಲ್ಲ ಅಂದರೆ ಅದೇನೋ ಒಂಥರ ಇನ್ಕಂಪ್ಲೀಟ್ ಥರ ಅನಿಸುತ್ತೆ. ಲಾಸ್ಟಿಗೆ ಬೊಟ್ಟಿಂದ ಎಂಡ್ ಮಾಡೋಣ ಮೇಕಪ್ನ. ಹಾಗೆ ಸ್ಯಾರಿಗೆ ಸೆಟ್ ಆಗೋ ಥರ ಒಂದು ಸಿಂಪಲ್ ಸರನ ಹಾಕ್ಕೊತಾ ಇದ್ದೀನಿ. ಹೆಣ್ಣು ಸೀರೆ ಇದ್ದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ. ಸೊ ಹಾಗೆ ಈ ಸೀರೆಯಲ್ಲಿ ಹೇಗೆ ಕಾಣಿಸ್ತಾ ಇದ್ದೀನಿ ಮತ್ತು ಮೇಕಪ್ಪಲ್ಲಿ ಹೇಗಿದ್ದೀನಿ ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ನನ್ನ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೆಣ್ಣು ಚಂದ, ಹೆಣ್ಣು ಚಂದ, ಹೆಣ್ಣಿನಿವಳ ಕಣ್ಣು ಚಂದ, ಈ ಚಂದ ಯಾತರಿಂದ ಕಣ್ಕಪ್ಪ